ಇಂದು ಮೊದಲನೇ ಕಾರ್ತಿಕ ಮಾಸದ ದೀಪೋತ್ಸವ ದೀಪಧ್ಯಾನಕ್ಕೆ ಆಗಮಿಸಿತು. ಹಾಗೂ ಮೊದಲ ಬಾರಿಗೆ ಭಾರತ ಸೈಲೆಂಟ್ ಹಾಕೋಣ. ಮೊದಲನೇದಾಗಿ ಯಾರು ಕೂಡ ಡಿಸ್ಟರ್ಬ್ ಆಗಲಿಲ್ಲ ಮತ್ತು ಮೊಬೈಲನ್ನು ಆಫ್ ಮಾಡಿಕೊಡ್ಬೇಕು. ಹಾಗೆ ಇವತ್ತಿನ ಒಂದು ವಿಶೇಷದ ಬಗ್ಗೆ ಕಾರ್ತಿಕ ಮಾಸ. ಇವಾಗ ಕಾರ್ತಿಕ ಮಾಸದ ದೀಪೋತ್ಸವ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವದ ಯಾಕೆ ಮಾಡ್ತೀವಿ ಅಂತಂದ್ರೆ, ಈ ಕಾರ್ತಿಕ ಮಾಸ ಅನ್ನೋದು ತುಂಬಾ ಶುಭಕರವಾದಂತಹ ಒಂದು ಮಾಸ ಅಂತ ಹೇಳ್ತಾರೆ. ಈ ಮಾಸದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ಶುಭವಾಗಿ ಇರುತ್ತದೆ, ಶುಭ ಫಲವನ್ನು ಕೊಡುತ್ತೆ, ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗುತ್ತೆ, ಮನಃಶಾಂತಿ ಸಿಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ದುಷ್ಟಶಕ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ಇಂದು ಮೊದಲನೇ ಕಾರ್ತಿಕ ಮಾಸದ ದೀಪೋತ್ಸವ ದೀಪಧ್ಯಾನಕ್ಕೆ ಆಗಮಿಸಿತು. ಹಾಗೂ ಮೊದಲ ಬಾರಿಗೆ ಭಾರತ ಅದು ಧ್ಯಾನ ಆಗುತ್ತೆ. ಧ್ಯಾನದಲ್ಲಿ ಅನೇಕ ವಿಧಗಳು ಬರುತ್ತಿದೆ. ನಾವು ಇವತ್ತು ಮಾಡೋದಂದ್ರೆ ಅತಿ ಸ್ಥೂಲ ಮತ್ತು ಸೂಕ್ಷ್ಮ ಧ್ಯಾನ ಆಗಿ ಇವತ್ತು ನಾವು ಮಾಡ್ತಾ ಇರುವಂಥ ಧ್ಯಾನ ಅಂದರೆ ಜ್ಯೋತಿ ಧ್ಯಾನ. ಜ್ಯೋತಿ